ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಜಾರಿಗೆ ತರ್ತಾ ಇರೋ ಹಲವು ನಿಯಮಗಳು ಜನರ ವಿರೋಧಕ್ಕೆ ಗುರಿಯಾಗಿವೆ. ಈಗ ಅದೇ ರೀತಿ ಪ್ರಜೆಗಳಿಗೆ ಮತ್ತೊಂದು ಬಿಗ್ ಶಾಕ್ ಕೊಡೋದಿಕ್ಕೆ ರಾಜ್ಯ ನಗರಾಭಿವೃದ್ಧಿ ಇಲಾಖೆ ಮುಂದಾಗಿದೆ. ನಿಮ್ಮ ತಾತ ಮುತ್ತಾತನ ಕಾಲದ ಆಸ್ತಿಯನ್ನ ಅಣ್ಣ ತಮ್ಮಂದಿರು ಭಾಗ ಮಾಡ್ಕೊಳ್ತೀವಿ ಅಂದ್ರೆ ಅದರಲ್ಲಿ ಬರೋಬ್ಬರಿ 45% ಪಾಲನ್ನ ಸರ್ಕಾರಕ್ಕೆ ಬಿಟ್ಟುಕೊಡ್ಬೇಕಂತೆ. ಹೌದು, ನೀವು ಕೇಳಿದ್ದು ನಿಜ. ಈ ಬಗ್ಗೆ ಸರ್ಕಾರ ಹೊರಡಿಸಿರುವ ಹೊಸ ಕರಡು ಅಧಿಸೂಚನೆ ಈಗ ರಾಜ್ಯಾದ್ಯಂತ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಅಸಲಿಗೆ ಏನಿದು ಹೊಸ ನಿಯಮ? ಈ 45% ಆಸ್ತಿಯನ್ನ ಸರ್ಕಾರ ಯಾಕೆ ಕೇಳ್ತಾ ಇದೆ? ಇದರಿಂದ ಯಾರಿಗೆಲ್ಲ ತೊಂದರೆ ಆಗತ್ತೆ ಮತ್ತು ಈ ವಿವಾದದ ಬಗ್ಗೆ ರಾಜ್ಯಪಾಲರಿಗೆ ದೂರು ಕೊಟ್ಟಿರೋದು ಯಾರು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಇಂಟ್ರೆಸ್ಟಿಂಗ್ ಮತ್ತು ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕಾದ ವಿಚಾರದ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಏನಿದು ಸರ್ಕಾರದ ಹೊಸ ರೂಲ್ಸ್? 45% ಪಾಲು ಯಾಕೆ? ಸ್ನೇಹಿತರೆ, ಜೂನ್ 4ರಂದು ರಾಜ್ಯ ನಗರಾಭಿವೃದ್ಧಿ ಇಲಾಖೆ ಪರಿಷ್ಕೃತ ಮಾಸ್ಟರ್ ಪ್ಲಾನ್ 2015 ಅಡಿ ಒಂದು ಕರಡು ಅಧಿಸೂಚನೆ ಹೊರಡಿಸಿದೆ. ಇದರ ಪ್ರಕಾರ ಬೆಂಗಳೂರು ಅಥವಾ ನಗರದ ಹೊರವಲಯದಲ್ಲಿ 2000 ಚದರ ಮೀಟರ್ ಅಂದ್ರೆ ಸುಮಾರು ಅರ್ಧ ಎಕರೆಗಿಂತ ಹೆಚ್ಚಿನ ಪಿತ್ರಾರ್ಜಿತ ಆಸ್ತಿಯನ್ನ ಕುಟುಂಬದ ಸದಸ್ಯರು ವಿಭಜನೆ ಮಾಡಿಕೊಳ್ಬೇಕಾದ್ರೆ ಆ ಜಾಗದಲ್ಲಿ ಬರೋಬ್ಬರಿ 45ರಿಂದ 48% ಜಾಗವನ್ನ ರಸ್ತೆ, ಉದ್ಯಾನವನ ಹಾಗೂ ಇತರ ನಾಗರಿಕ ಸೌಲಭ್ಯಗಳಿಗಾಗಿ ಸರ್ಕಾರಕ್ಕೆ ಉಚಿತವಾಗಿ ಬಿಟ್ಕೊಡ್ಬೇಕು ಅಂತ ಹೇಳಿದೆ. ಉದಾಹರಣೆಗೆ, ನಿಮ್ಮ ಬಳಿ 1 ಎಕರೆ ಪಿತ್ರಾರ್ಜಿತ ಜಾಗ ಇದೆ ಅಂದ್ಕೊಳ್ಳಿ. ಅದನ್ನ ನಿಮ್ಮ 2 ಮಕ್ಕಳಿಗೆ ತಲಾ ಅರ್ಧ ಎಕರೆ ಹಂಚಬೇಕು ಅಂತ ಹೋದ್ರೆ ನೀವು ಮೊದಲು ಆ 1 ಎಕರೆಯಲ್ಲಿ ಸುಮಾರು 18 ಗುಂಟೆ ಅಥವಾ 45 ಸೆಂಟ್ಸ್ ಜಾಗವನ್ನ ಸರ್ಕಾರಕ್ಕೆ ಉಚಿತವಾಗಿ ಕೊಡಬೇಕು. ಉಳಿದಿದ್ದನ್ನ ಮಾತ್ರ ನೀವು ಹಂಚಿಕೊಳ್ಳಬಹುದು. ಸರ್ಕಾರ ಹೇಳೋ ಪ್ರಕಾರ ನಗರದ ಹೊರವಲಯದಲ್ಲಿ ದೊಡ್ಡ ದೊಡ್ಡ ಜಾಗಗಳಿದ್ದು ಅಲ್ಲಿ ರಸ್ತೆಗಳು, ಪಾರ್ಕ್ಗಳು ಇಲ್ಲದೆ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಡೆವಲಪರ್ಗಳ ನಿಯಮವನ್ನ ಸಾಮಾನ್ಯ ಜನರಿಗೂ ಅನ್ವಯಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ಸರ್ಕಾರ ಏನು ಕುಟುಂಬದ ಸದಸ್ಯನ? ಸರ್ಕಾರದ ತೀರ್ಮಾನಕ್ಕೆ ಭುಗಿಲೆದ್ದ ಆಕ್ರೋಶ. ಸರ್ಕಾರದ ಈ ನಿರ್ಧಾರಕ್ಕೆ ಈಗ ಭೂಮಾಲೀಕರಿಂದ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ನಮ್ಮ ತಾತ ಮುತ್ತಾತ ಕಷ್ಟಪಟ್ಟು ಸಂಪಾದಿಸಿದ ಆಸ್ತಿಯನ್ನ ನಾವು ಹಂಚಿಕೊಳ್ಳುವಾಗ ಸರ್ಕಾರ ಯಾಕೆ ಮಧ್ಯ ಬರಬೇಕು? ಆಸ್ತಿಯಲ್ಲಿ ಪಾಲು ಕೇಳೋದಿಕ್ಕೆ ಸರ್ಕಾರ ಏನು ನಮ್ಮ ಕುಟುಂಬದ ಮತ್ತೊಬ್ಬ ಸದಸ್ಯನ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನ ಹೂಡಿಯ ನಿವಾಸಿ ಚಂದ್ರಶೇಖರ್ ಅನ್ನೋರು ಈ ಸಂಬಂಧ ಆಕ್ಷೇಪಣೆ ಸಲ್ಲಿಸಿದ್ದು, ನನ್ನ ಬಳಿ 1 ಎಕರೆ ಆಸ್ತಿ ಇದೆ, ಇನ್ನೊಂದು ಜಾಗದಲ್ಲಿ ಕಾಲೇಜು ನಡೆಸ್ತಾ ಇದ್ದೀವಿ, ಇದನ್ನ 4 ಜನ ಅಣ್ಣ ತಮ್ಮಂದ್ರು ಹಂಚಿಕೊಳ್ಬೇಕು. ಈ ರೂಲ್ಸ್ ಬಂದ್ರೆ ನಮಗೆ ಉಳಿಯೋದು ಬರೀ ಅರ್ಧ ಮಾತ್ರ. ಅಭಿವೃದ್ಧಿ ಹೆಸರಲ್ಲಿ ಈಗಾಗಲೇ ಜಾಗವನ್ನ ಕಳ್ಕೊಂಡಿದ್ದೀವಿ, ಈಗ ಮತ್ತೆ ಜಾಗ ಕಸಿದುಕೊಳ್ಳೋದು ಯಾವ ನ್ಯಾಯ ಅಂತ ಪ್ರಶ್ನಿಸಿದ್ದಾರೆ. ಇದೇ ರೀತಿ ಮಾವಳ್ಳಿಪುರದಲ್ಲಿ 4 ಎಕರೆ ಜಮೀನು ಹೊಂದಿರುವ ನಿವೃತ್ತ ಪ್ರಾಂಶುಪಾಲ ಪ್ರಕಾಶ್ ಅವರು, ನನ್ನ 2 ಮಕ್ಕಳಿಗೆ ಆಸ್ತಿ ಹಂಚಬೇಕು ಅಂತಿದ್ದೆ, ಈಗ 2 ಎಕರೆ ಸರ್ಕಾರಕ್ಕೆ ಕೊಡ್ಬೇಕಾ ಅಂತ ಕಂಗಾಲಾಗಿದ್ದಾರೆ. ಕೋರ್ಟ್ ಮೂಲಕ ಹಂಚಿಕೊಂಡ್ರೆ ಅನ್ವಯಿಸಲ್ಲ ಈ ರೂಲ್ಸ್. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೂ ವಿಚಿತ್ರವಾದ ಟ್ವಿಸ್ಟ್ ಇದೆ. ಅದೇನು ಅಂದ್ರೆ, ನೀವೇನಾದ್ರೂ ಕುಟುಂಬದವರು ಕುಳಿತು ರಾಜಿ ಪಂಚಾಯತ್ ಮೂಲಕ ರಿಜಿಸ್ಟರ್ ಆಫೀಸ್ನಲ್ಲಿ ಆಸ್ತಿ ವಿಭಾಗ ಮಾಡಿಕೊಂಡ್ರೆ ಮಾತ್ರ ಈ 45% ರೂಲ್ಸ್ ಅನ್ವಯ ಆಗುತ್ತೆ. ಅದೇ ನೀವು ಕೋರ್ಟ್ ಮೆಟ್ಟಿಲೇರಿ ಸಿವಿಲ್ ಕೋರ್ಟ್ ಡಿಗ್ರಿ ಮೂಲಕ ಆಸ್ತಿ ವಿಭಾಗ ಮಾಡಿಕೊಂಡ್ರೆ ಸರ್ಕಾರಕ್ಕೆ 1 ಇಂಚು ಜಾಗವನ್ನು ಬಿಟ್ಟು ಕೊಡುವಂತಿಲ್ಲ. ಇದರಿಂದಾಗಿ ನೆಮ್ಮದಿಯಾಗಿರುವ ಕುಟುಂಬಗಳು ಕೂಡ ಸುಮ್ಮನೆ ಆಸ್ತಿ ಉಳಿಸಿಕೊಳ್ಳೋದಿಕ್ಕೆ ಕೋರ್ಟ್ಗಳ ಮೆಟ್ಟಿಲೇರಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇದು ಕೋರ್ಟ್ಗಳ ಮೇಲಿನ ಹೊರೆ ಹೆಚ್ಚಿಸೋದ್ರ ಜೊತೆಗೆ ಕುಟುಂಬಗಳಲ್ಲಿ ಬಿರುಕು ಮೂಡೋದಿಕ್ಕೂ ಕಾರಣವಾಗುತ್ತೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ. ಜೊತೆಗೆ ರಿಯಲ್ ಎಸ್ಟೇಟ್ ಲಾಬಿಗೆ ಮಣಿದು ಡೆವಲಪರ್ಗಳಿಗೆ ಲಾಭ ಮಾಡಿಕೊಳ್ಳೋದಕ್ಕೆ ಸರ್ಕಾರ ಈ ರೀತಿ ಮಾಡ್ತಿದೆ ಅನ್ನೋ ಆರೋಪವೂ ಕೇಳಿ ಬಂದಿದೆ. ರಾಜ್ಯಪಾಲರ ಮೊರೆ ಹೋದ ನಾಯಕರು, ಗೆಹ್ಲೋಟ್ಗೆ ದೂರು. ಈ ಜನ ವಿರೋಧಿ ನೀತಿಯ ವಿರುದ್ಧ ಇದೀಗ ಹೋರಾಟ ಶುರುವಾಗಿದೆ. ನಿವೃತ್ತ IAS ಅಧಿಕಾರಿ BH ಅನಿಲ್ ಕುಮಾರ್ ಹಾಗೂ ಶಿಕ್ಷಣ ತಜ್ಞ HM ಚಂದ್ರಶೇಖರ್ ನೇತೃತ್ವದ ನಿಯೋಗ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿ ಮಾಡಿ ಈ ಆದೇಶವನ್ನ ಹಿಂಪಡೆಯುವಂತೆ ಮನವಿ ಮಾಡಿದೆ. ಜೊತೆಗೆ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ರಾಜ್ಯಪಾಲರಿಗೆ ಪತ್ರವನ್ನ ಬರೆದಿದ್ದಾರೆ. ಇದು ಹಿಂದೂ ಉತ್ತರಾಧಿಕಾರ ಕಾಯ್ದೆ ಹಾಗೂ ಮುಸ್ಲಿಂ ವೈಯಕ್ತಿಕ ಕಾನೂನುಗಳಿಗೆ ವಿರುದ್ಧವಾಗಿದೆ. ಜೊತೆಗೆ ಸಂವಿಧಾನದ ವಿಧಿ 14 ಮತ್ತು 300A ಅಡಿ ಇದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ. ಆದ್ರಿಂದ ತಕ್ಷಣವೇ ಈ ಆದೇಶವನ್ನು ರದ್ದುಪಡಿಸಬೇಕು ಅಂತ ಸರ್ಕಾರಕ್ಕೆ ಸೂಚಿಸಬೇಕು ಅಂತ ಆಗ್ರಹಿಸಿದ್ದಾರೆ.
ಒಟ್ಟಿನಲ್ಲಿ ಸ್ನೇಹಿತರೆ, ಸಾಮಾನ್ಯ ಜನರು ಒಂದು ಸೈಟ್ ತಗೊಂಡು ಮನೆ ಕಟ್ಟೋದೇ ದೊಡ್ಡ ಸಾಧನೆಯಾಗಿರುವ ಈ ಕಾಲದಲ್ಲಿ ಇರುವ ಪಿತ್ರಾರ್ಜಿತ ಆಸ್ತಿಯಲ್ಲೂ ಸರ್ಕಾರ ಪಾಲು ಕೇಳ್ತಾ ಇರೋದು ನಿಜಕ್ಕೂ ಆಘಾತಕಾರಿ ವಿಚಾರ. ಈ ಬಗ್ಗೆ ನೀವೇನ್ ಹೇಳ್ತೀರಿ? ಅಭಿವೃದ್ಧಿಯ ಹೆಸರಿನಲ್ಲಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸರ್ಕಾರ 45% ಕೇಳ್ತಾ ಇರೋದು ಸರಿಯಾ? ಇದರಿಂದ ಸಾಮಾನ್ಯ ಜನರಿಗೆ ಉಪಯೋಗ ಆಗುತ್ತಾ? ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ, ವಿಶೇಷವಾಗಿ ಆಸ್ತಿ ಹೊಂದಿರೋರಿಗೆ ಈ ವಿಡಿಯೋ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ ಹಾಗೂ ಪೊಲಿಟಿಕಲ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.